ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ನಮ್ಮ ಮೆಟ್ರೋ ಈಗ ಬೆಂಗಳೂರಿಗರ ಜೀವನಾಡಿ. ಯೆಲ್ಲೋ ಲೈನ್ಗೆ ಗ್ರೀನ್ ಸಿಗ್ನಲ್ ತೋರಿದ ಮೋದಿ ಮೆಟ್ರೋ 3ನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಈ ವೇಳೆ ಸಿಲಿಕಾನ್ ಸಿಟಿ ಬೆಳವಣಿಗೆ ನ್ಯೂ ಇಂಡಿಯಾದ ಪ್ರಗತಿಯ ಸಂಕೇತ ಅಂತ ಬಣ್ಣಿಸಿದ್ರು. ಆಪರೇಷನ್ ಸಿಂಧೂರ ಯಶಸ್ಸಿನ ಹಿಂದೆ ಬೆಂಗಳೂರಿನ ಶ್ರಮದ ಗುಣಗಾನ ಮಾಡಿತು. ಹಳದಿ ಮಾರ್ಗವನ್ನ ಎಲ್ಲರೂ ಹಳದಿ ಕಣ್ಣಿಂದಾನೇ ನೋಡ್ತಿದ್ದಾರೆ. ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್ಗೆ ಹಳಿಯಾಗಿದೆ. ಇತ್ತ ಮೋದಿ ಸಮ್ಮುಖದಲ್ಲೇ ಮೆಟ್ರೋ ಲೆಕ್ಕ ಹೇಳಿದ ಸಿಎಂ ಸಿದ್ದು ಗುಜರಾತ್ ಮಹಾರಾಷ್ಟ್ರದಂತೆ ಕರ್ನಾಟಕಕ್ಕೂ ಒತ್ತು ನೀಡಿ ಅಂತ ಕೇಂದ್ರದ ತಾರತಮ್ಯವನ್ನ ಪ್ರಸ್ತಾಪಿಸಿದ್ರು. ಇನ್ನು ನಾಳೆಯಿಂದ ಮಳೆಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ದೋಸ್ತಿಗಳ ಸಮನ್ವಯ ಸಭೆಯಲ್ಲಿ ರಣತಂತ್ರ ಸಿದ್ಧವಾಗಿದೆ. ರೈತ, ದಲಿತ, ಮತಮೋಸ, ಧರ್ಮಸ್ಥಳ ವಿಷಯ ಕಿಚ್ಚೆಬ್ಬಿಸುವ ಸಾಧ್ಯತೆ ಇದೆ. ಇದನ್ನ ಎದುರಿಸೋಕೆ ಸದನ ಶೂರ ಸಿದ್ದು ನೇತೃತ್ವದಲ್ಲಿ ಪಡೆ ಸನ್ನದ್ಧ ಸ್ಥಿತಿಯಲ್ಲಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಬಗಿತಾ ಇರುವಂತಹ ಎಸ್ಐಟಿ ಕ್ಷೇತ್ರದ ತುಂಬೆಲ್ಲ ಗುಂಡಿಗಳನ್ನ ತೋಡ್ತಾ ಇದೆ. ಅನಾಮಿಕ ತೋರಿದೆಲ್ಲೆಡೆ ಅಗಿಯುವ ಕಾರ್ಯಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಇದು ಧರ್ಮ ಕ್ಷೇತ್ರಕ್ಕೆ ಅಪಮಾನ ಅಂತ ಕಿಡಿಕಾರಿದ್ದಾರೆ. ಇತ್ತ ಡಿ ಗ್ರೂಪ್ ನೌಕರರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಮಳೆಯ ಅಬ್ಬರಕ್ಕೆ ಕೊನೆಯೇ ಇಲ್ಲ. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಬಿದ್ದಿದೆ. ದೇವಿಯ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿದೆ. ಕೊಪ್ಪಳದಲ್ಲಿ ಹಳ್ಳಗಳು ಉಕ್ತಾ ಇವೆ. ಕಲಬುರಗಿಯಲ್ಲಿ ಅವಾಂತರ ಸೃಷ್ಟಿಯಾಗಿದ್ರೆ ಮಧ್ಯಾಹ್ನದಿಂದ ಸಿಲಿಕಾನ್ ಸಿಟಿಗೂ ಮಳೆ ಗೋಳು ಹೊಯ್ಕೊಳ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.